ಬೆಂಗಳೂರು ಯಲಹಂಕ ಸಮೀಪದ ಬಾಗಲೂರು ವಿಜಯಜ್ಯೋತಿ ಇಂಟರ್ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸ್ನೇಹಿತರ ಬಳಗ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿ.ಟಿ. ಸ್ವಾಮಿ ಸಾಗರ ಇವರು ರಚಿಸಿದ ಸಾಹಿತ್ಯ, ಶಿಕ್ಷಣ, ಸಾಂಸ್ಕೃತಿಕ, ರಂಗಭೂಮಿ, ಕನ್ನಡ ಚಳುವಳಿಗಳ ನೇತಾರರಾದ ಡಾಕ್ಟರ್ ಶ್ರೀರಾಮಚಂದ್ರ ಅವರ ಹೆಜ್ಜೆ ಗುರುತು ಪುಸ್ತಕ ಬಿಡುಗಡೆ ಹಾಗೂ ಕುರುಕ್ಷೇತ್ರ ನಾಟಕ ಕಾರ್ಯಕ್ರಮವನ್ನು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ. ಶಿವಚಿತ್ತಪ್ಪರವರು ಉದ್ಘಾಟಿಸಿದರು. ಅಮೂಲ್ಯವಾದ ಪುಸ್ತಕವನ್ನು ಬಿಡುಗಡೆ ಮಾಡುವ ಸಮಯ ಇದಾಗಿದೆ. ಈಗ ಸುಂದರವಾದ ಪಲ್ಲಕ್ಕಿಯಲ್ಲಿ ಅತ್ಯದ್ಭುತ ಮಾಹಿತಿಯನ್ನು ಒಳಗೊಂಡ ಪುಸ್ತಕ ನಿಮ್ಮೆಲ್ಲರ ಮುಂದೆ ಪ್ರದರ್ಶನಗೊಳ್ಳಲಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಸಾಧಕನಿರುತ್ತಾನೆ ಎನ್ನುವುದಕ್ಕೆ ಶ್ರೀರಾಮಚಂದ್ರ ಅವರೇ ಸಾಕ್ಷಿ. ಇಂತಹ ವ್ಯಕ್ತಿಗಳ ಬದುಕಿನ ವಿಚಾರಧಾರೆಗಳನ್ನು ಸಾಹಿತ್ಯ ರೂಪದಲ್ಲಿ ದಾಖಲಿಸುವ ಕೆಲಸ ಅಭಿನಂದನೀಯ ಎಂದು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆ. ಶಿವಚಿತ್ರಪ್ಪ ಹೇಳಿದರು. ಗುರುಭ್ಯೋ ನಮಃ. ನಾವೆಲ್ಲ ಕೂಡ ಗುರುಗಳು. ಇದು ಶಿಕ್ಷಣ ಸಂಸ್ಥೆಯಲ್ಲಿ ನಾವಿದ್ದೇವೆ. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಶ್ರೀರಾಮಚಂದ್ರರ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಹಳ ಪ್ರೀತಿಯಿಂದ ಕರೆದರು. ನಾವು ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದಿದ್ದೇನೆ. ಜೊತೆಗೆ ಈ ಸಂಸ್ಥೆಯ ಅಭಿವೃದ್ಧಿಗೆ ನಂದು ಕೂಡ ಪಾತ್ರ ಇದೆ, ಮಾರ್ಗದರ್ಶನ ಇದೆ. ಅದ್ರ ಜೊತೆಗೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರ ನಾಮನಿರ್ದೇಶಿತ ಸದಸ್ಯರಿರ್ತಕ್ಕಂಥ ನಮ್ಮ ಡಾಕ್ಟರ್ ನಾಗರಾಜ್ ಗೌಡ್ರು ನಮ್ಮ ಜೊತೆ ಇದ್ದಾರೆ ಮತ್ತು ಕುಲಸಚಿವರಾಗಿರೋರು ನಮ್ಮ ಜೊತೆಗೆ ಬಂದಿದ್ದೀವಿ. ಯಾಕೆ ಬಂದಿವಿ ಅಂತಂದರೆ ಅದೇ ನೋಡಿ, ಒಬ್ಬರು ಮತ್ತೊಬ್ಬರನ್ನ ಗೌರವಿಸಬೇಕಾದ್ದು ನಮ್ಮ ವೃತ್ತಿ ಧರ್ಮ. ಅದೇ ಗುರುಭ್ಯೋ ನಮಃ ಅಂತ ಕರಿತೀವಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಗುರುವೇ ನಮಃ. ನೋಡಿ, ಆ ಗುರುಗಳು ಇವತ್ತಿಷ್ಟು ಜನ ಶಿಕ್ಷಣ ಸಂಸ್ಥೆ ಕೊಡೋ ಮೂಲಕ ನಾವೆಲ್ಲರ ಬಾಳಕಿಗೆ ಬೆಳಗಾಗಿದ್ದಾರೆ ಅಂತ ಹೇಳ್ತಾ, ಹಾಗೆ ಸಹಜವಾಗಿ ಹೇಳ್ತೀವಿ, ಆಯ್ತಾ? ಅಂತರಾಮಮಯಂ ಜಗಮಂತರಾಮಮಯಂ ಅಂತ ಅಲ್ವಾ? ಅಂತರಾಮಮಯಂ ಜಗಮಂತರಾಮಮಯಂ ಅಂತ ಈ ನಮ್ಮೆಲ್ಲರೂ ಕೂಡ ರಾಮಮಯಂ ಮಾಡಿದ್ದಾರೆ. ಹಾಗಾಗಿ ಅಂದರಿ ಬಂಧುವಯ್ಯ ಬಾಗಲೂರು ರಾಮಯ್ಯ, ಅಂದರಿ ಬಂಧುವಯ್ಯ ಬಾಗಲೂರು ಶ್ರೀರಾಮಯ್ಯ, ಎಲ್ಲರೂ ಬಂಧುಗಳಾಗಿದ್ದಾರೆ. ನೋಡಿ, ಆ ಬಂಧುತ್ವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಾನೀಗಾಗಲೇ ಈ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಅದೇ ನನ್ನ ಅದೃಷ್ಟ. ನನಗೆ ಅವ್ರು ಕರೆದಾಗೆಲ್ಲ ಬರಬೇಕು ಅನಿಸ್ತದೆ. ಅವತ್ತೇನು ಮೀಟಿಂಗ್ ಆ ಥರದ ಸಂದರ್ಭಗಳೇನು ಬರೋದಿಲ್ಲ. ಆದರೆ ಇವತ್ತು ಗವರ್ನರ್ ಆಫೀಸಲ್ಲಿ 4 ಗಂಟೆ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಆಯಿತಾ. ಆದರೂ ಈ ಸಂದರ್ಭ ಒದಗಿ ಬಂತು. ನೋಡಿರಿ, ಒಬ್ಬರು ಸಾಧಕರನ್ನು ಗುರುತಿಸಿ ಅವ್ರ ಬಗ್ಗೆ ಕೃತಿ ಲೋಕಾರ್ಪಣೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಒಂದು ಕೃತಿಯಲ್ಲಿ ನಂದು ಕೂಡ ಒಂದು ಲೇಖನ ಇದೆ. ಅದ್ರಲ್ಲಿ ಭಾಳಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಬಾಳಿಗೆ ಬೆಳಕಾಗಿದ್ದಾರೆ, ವಿದ್ಯಾರ್ಥಿಗಳಿಗೆ ಸೃಜನಶೀಲರಾಗಿ ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೆಷ್ಟೋ ಮಂದಿಯಲ್ಲಿ ನಮ್ಮ ನಡುವೆ ಕಾಣಿಸ್ಕೊಳ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಅಂದರೆ ಅದು ಡಾಕ್ಟರ್ ಶ್ರೀರಾಮಚಂದ್ರವ್ರದ್ದು. ಜ್ಞಾನವೇ ಶಕ್ತಿ ಎನ್ನುವ ತತ್ವವನ್ನು ಅರಿತು ಅವರು ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳ ಜೀವನದ ವಿಜಯಕ್ಕಾಗಿ ವಿಜಯ ಜ್ಯೋತಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಡಾಕ್ಟರ್ ಶ್ರೀರಾಮಚಂದ್ರರವರು ತಾವು ಕೂಡ ತಮ್ಮ ಜೀವನದಲ್ಲಿ ವಿಜಯಶೀಲರಾಗಿದ್ದಾರೆ. ಡಾಕ್ಟರ್ ಶ್ರೀರಾಮಚಂದ್ರ ಅವರ ಹೆಜ್ಜೆ ಗುರುತುಗಳ ಲೇಖಕ ವಿ.ಟಿ. ಸ್ವಾಮಿ ಮಾತನಾಡಿ, ಮನುಷ್ಯ ಎಷ್ಟು ದಿನ ಬದುಕಿರುವೆ ಎನ್ನುವುದಕ್ಕಿಂತ ಹೇಗೆ ಬದುಕಿದೆ ಎನ್ನುವುದು ಮುಖ್ಯ ಎಂದು ತಿಳಿಸಿದರು. ಒಂದಿಷ್ಟು ನೆನಪುಗಳು ನಮಗೆ ಇಂಥ ಪರಿಚಯ ನಿಮಗಾಗಲೇ ಆಗಿದೆ, ಮತ್ತೆ ಪದೇ ಪದೇ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಶ್ರೀರಾಮಚಂದ್ರ ಅವರು ಒಂದು 4 ರಿಂದ 5 ವಿಶ್ವವಿದ್ಯಾಲಯವನ್ನೇ ತಮ್ಮ ಹತ್ತಿರಕ್ಕೆ ಬರುವ ನಮ್ಮ ದೊಡ್ಡ ಒಂದು ವಿಷಯ ಇವತ್ತು. ಅಂತಹ ವ್ಯಕ್ತಿಯ ಬಗ್ಗೆ, ಹೆಜ್ಜೆ ಗುರುತುಗಳ ಬಗ್ಗೆ ಒಂದು ಕೃತಿಯನ್ನು ಹೊರ ತರಬೇಕು ಅನ್ನುವಂತಹ ಆಲೋಚನೆಯಲ್ಲಿ ನಾವೆಲ್ಲ ಇರಬೇಕಾದ್ರೆ ಅವರ ಸೂಕ್ಷ್ಮವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆದರೂ ಮನುಷ್ಯ ನಡುವಿನ ಸಂಬಂಧಗಳನ್ನು ಬೆಸೆಯಬೇಕಾದ್ರೆ ಆ ಮನಸ್ಸುಗಳು ತುಂಬ ಸೂಕ್ಷ್ಮವಾಗಿರ್ಬೇಕು ಅನ್ನೋದನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ರಾಮಾಯಣದ ಶ್ರೀರಾಮಚಂದ್ರರನ್ನು ನೋಡಿದ್ವೋ ನೋಡಿಲ್ಲೋ ಗೊತ್ತಿಲ್ಲ. ಕಥೆಗಳ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ
ನಾವು ಅದನ್ನು ಪುಸ್ತಕದ ರೂಪದಲ್ಲಿ ಓದ್ತಾ ಬರ್ತೀವಿ. ಆದರೆ ನಮಗೆ ಪ್ರತ್ಯಕ್ಷವಾಗಿ ಅನೇಕ ಅಂತಹ ಪಾತ್ರಧಾರಿಗಳು ಇವತ್ತು ನಮ್ಮೆದುರಿಗೆ ಕಣ್ಣೆದುರಿಗೆ ಬಂದು ನಿಲ್ತಾರೆ ಅನ್ನೋದಾದರೆ ಅದು ಶ್ರೀರಾಮಚಂದ್ರ ಅವರು ನಮ್ಮ ಎದುರಿಗೆ ಇರುವಂಥ ವ್ಯಕ್ತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪುಸ್ತಕ ಆಮೇಲೆ ತಗೊಂಡು ಓದಿ ಅದರ ವಿವರಣೆ ಬಗ್ಗೆ ನಾನು ಹೇಳಲಿಕ್ಕೆ ಹೋಗಲ್ಲ, ಪುಸ್ತಕದ ಬಗ್ಗೆ ನಾನೇನು ಮಾತನಾಡ್ಲಿಕ್ಕೆ ಹೋಗಲ್ಲ. ಒಂದು 4-5 ವರ್ಷಗಳ ಹಿಂದೆ ಹುಲಿಕಲ್ ನಟರಾಜ್ ಅವರ ಸಂಸ್ಥೆ ಆರಂಭ ಆದಾಗ ಇವರು, ನಾವು, ಹನುಮಂತೇಗೌಡರು, ಈಗ ಒಂದಿಷ್ಟು ಜನ ಸ್ನೇಹಿತರೆಲ್ಲ ಸೇರಿ ಕರ್ನಾಟಕದ ಉದ್ದಗಲಕ್ಕೂ ಸುಸ್ತಾದಾಗ ಒಂದಿಷ್ಟು ವಿಷಯಗಳನ್ನು ನಮ್ಮ ಜೀವನದ ಒಂದಿಷ್ಟು ಮಾತುಗಳನ್ನು ಹಂಚ್ಕೊಳ್ತಾ ಇದ್ವಿ. ಹಗುರ ಆಗ್ತಾ ಇತ್ತು, ಹೌದಲ್ಲ? ಈ ರೀತಿಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ವ್ಯಕ್ತಿಗಳ ವಿಚಾರಗಳನ್ನು ನಾವು ಹೇಗೆ ಅದನ್ನು ಸಾಹಿತ್ಯ ರೂಪದಲ್ಲಿ ತರ್ಬೋದು ಅನ್ನೋದನ್ನು ನಾವಿವತ್ತು ತುಂಬ ಕಷ್ಟವಾದ ಕೆಲಸ ಆದರೂ ಅದು ನಮಗೂ ಸಮಾಧಾನ ಆಗುವಂಥ ಸಂದರ್ಭ ಇವತ್ತು ಸಿಕ್ಕಿರುವಂಥದ್ದು ನನ್ನ ಯೋಗ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ನಾವೆಲ್ಲ ಇವತ್ತು ಎಂತಹ ಸಂದಿಗ್ಧ ಸಂದರ್ಭದಲ್ಲಿದ್ದೀವಿ ಅಂತ ಹೇಳಿದರೆ, ನಾವು ಇಂತಹ ವಿಷಯಗಳನ್ನು ಅದರ ಆಚೆಗೆ ಮತ್ತೊಂದಿಷ್ಟು ಕಳಕಳಿಯ ಜೀವನವನ್ನು ಕಟ್ಟಿಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ನಿಜವಾಗಿರುವಂತಹ ಸಾರ್ಥಕವಾದ ಬದುಕನ್ನು ನಾವು ಇವತ್ತು ನೋಡಬೇಕಾಗಿದೆ. ಬೆಂಗಳೂರಿನ UAE ಮಾಜಿ ವಿಸ್ತರಣಾಧಿಕಾರಿ ಡಾಕ್ಟರ್ ಕೆ ನಾರಾಯಣಗೌಡ ಮಾತನಾಡಿ, ಪ್ರತಿಯೊಬ್ಬರೂ ಸ್ವಾರ್ಥ ಬದುಕಿನ ಆಚೆ ಬೆಳೆಯಬೇಕು, ಸಾಮಾಜಿಕ ಕಳಕಳಿಯಿಂದ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಕೂಡುತ್ತಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ, ಇದರ 2 ಕಾರ್ಯಕ್ರಮಗಳು ಇದೇ ವೇದಿಕೆ ಮೇಲೆ ನಡೀತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವೆಲ್ಲ ಕುರುಕ್ಷೇತ್ರ ನಾಟಕವನ್ನು ವೀಕ್ಷಣೆ ಮಾಡಲಿದ್ದಾರೆ. ಇದಕ್ಕೆ ಮೊದಲು ಕಣ್ತುಂಬ ತಾವುಗಳೆಲ್ಲ ಸೇರಿ ಶ್ರೀರಾಮಚಂದ್ರ ಅವರ ಒಂದು ಅಭಿನಂದನೆ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಿ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಚಾರ. ಅವರ ಬಂಧುಗಳು, ಶಿಕ್ಷಕರು, ಅವ್ರಿಗೆ ಬೇಕಾದಂಥ ಎಲ್ಲ ಹಿತೈಷಿಗಳು ಸೇರಿ ಅವರ ಬದುಕಿನ ಹೆಜ್ಜೆಗಳನ್ನು ಗುರುತಿಸಿ ಈ ದಿನ ಈ ಒಂದು ವೇದಿಕೆ ಮೇಲೆ ಅವರಿಗೆಲ್ಲ ಸನ್ಮಾನ ಮಾಡಿ ಅವರ ಗ್ರಂಥವನ್ನು ಬಿಡುಗಡೆ ಮಾಡಿದ್ದೇವೆ. ನಾನು ಮತ್ತೊಮ್ಮೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಬಾಗ್ಲೂರಿನ ಎಲ್ಲ ಗ್ರಾಮಸ್ಥರ ಪರವಾಗಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಜನರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ 35 ವರ್ಷಗಳಿಂದ ಇದೇ ಗ್ರಾಮಕ್ಕೆ ಅವ್ರು ಬಂದು ಇದೇ ನಾಗವಾರ ಗ್ರಾಮದಲ್ಲಿದ್ದಂಥ ಒಂದು ರೈತರ ಒಂದು ಮಗ ಬಾಗ್ಲೂರಿಗೆ ಬಂದು ಒಂದು ಶೆಡ್ಡಲ್ಲಿ ಈ ಒಂದು ಸ್ಕೂಲನ್ನು ಸ್ಥಾಪನೆ ಮಾಡಿ, ಒಂದು ಸಣ್ಣ ಶೆಡ್ ಅದು ಸ್ಥಾಪನೆ ಮಾಡಿ ಅದನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಬೆಳೆಸೋ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ. ಅವರು ಮಿತಭಾಷಿಗಳು, ಎಂದೂ ಹೆಚ್ಚಿಗೆ ಒಳ್ಳೆ ಆರೇಟರ್ ಆಗಲಿ, ಭಾಷಣಕಾರರಲ್ಲ, ಒಳ್ಳೆ ಒಂದು ಹಿನ್ನೆಲೆ ಇದ್ದವರಲ್ಲ, ಯಾವುದೇ ರಾಜಕೀಯದ ಒಂದು ಹಿನ್ನೆಲೆ ಇಲ್ಲ, ಏನೂ ಇಲ್ಲದಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಅಲ್ಪ ಸಮಯದ ಒಂದು ಬಂಡವಾಳ ಇದ್ರೂ ಸಾಕು, ನಾವು ಹೆಂಗೋ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ಬೋದು ಅನ್ನೋದನ್ನು ಅವ್ರು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿಶ್ರಾಂತಿ ಕೊಡ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಚಿಕ್ಕ ಹನುಮಂತೇಗೌಡರು ಮಾತನಾಡಿ, ಡಾಕ್ಟರ್ ಶ್ರೀರಾಮಚಂದ್ರರವರ ಜೀವನದ ಯಶೋಗತೆಯನ್ನು ತಿಳಿಸಿದರು. ನಡೆದ ಬಂದ ಬದುಕಿನ ಹೆಜ್ಜೆಯ ಗುರುತುಗಳು ಒಂದು ಪುಸ್ತಕ ಬಿಡುಗಡೆ ಸಮಾರಂಭ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಹಿರಿಯ ಎಲ್ಲ ಕಲಾವಿದರಿಗೆ ಹಾಗೆ ಎಲ್ಲ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಡಾಕ್ಟರ್ ಶ್ರೀರಾಮಚಂದ್ರ ಅವರು ನಡೆದು ಬಂದ ಹಾದಿ ಬಗ್ಗೆ ಇವತ್ತೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕವನ್ನು ನಾವು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದಾಗ ತುಂಬ ಕಳೆದ 3-4 ವರ್ಷಗಳಿಂದ ಚರ್ಚೆ ಮಾಡ್ಕೊಂಡು ಬಂದ್ವಿ. ಆ ಚರ್ಚೆಯಲ್ಲಿ ಸಾಧಾರಣವಾಗಿ ಹೇಳೋದು ಭಾಳ ಈಸಿ ಕೆಲಸ, ಮಾಡೋದು ಅಷ್ಟೇ ಕಠಿಣ. ಹೇಳಿದಂತೆ ಮಾಡುವುದು, ಮಾಡಿದಂತೆ ಹೇಳುವುದು ಭಾಳ ಕಠಿಣ. ಆದರೂ ಸಹ ನಮ್ಮ VT ಸ್ವಾಮಿಯವರು ನಾವು ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ತಗೊಂಡು ಅವರದೇ ಆದಂಥ ಒಂದು ಸಾಹಿತ್ಯ, ಒಂದು ಸಂಸ್ಕೃತಿಯನ್ನು ಅದಕ್ಕೆ ಜೋಡಣೆ ಮಾಡಿ ಒಂದು ಅದ್ಭುತವಾದ ಒಂದು ಪುಸ್ತಕವನ್ನು ಡಾಕ್ಟರ್ ಶ್ರೀರಾಮಚಂದ್ರ ಅವರ ಬದುಕಿನ ಹೆಜ್ಜೆಯ ಗುರುತುಗಳನ್ನು ಇವತ್ತು ಈ ಲೋಕಾರ್ಪಣೆ ಆಗಿದೆ. ಈ ಒಂದು ಲೋಕಾರ್ಪಣೆ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿತೈಷಿಗಳಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ಒಂದು ಮಾತನ್ನು ನಾನು ಹೇಳ ಬಯಸ್ತೇನೆ. ಆತ್ಮೀಯರೇ, ಮುಗುಳ್ನಗೆಯ ಮುತ್ತು, ಮಮತೆಯ ಭರಪೂರ ಸಾಧನೆಯ ಸರದಾರ, ವಿದ್ಯಾಭೂಷಣ, ಸಂಘಟನೆಯ ಚತುರ,
ಅನುಪಮ ನಾಯಕನಾಗಿ ಬೆಳೆದು 10 ಜನಸಮೂಹಕ್ಕೆ ಉತ್ಸಾಹದ ಚಲಿಮೆ ಸಾದೃಶ್ಯಗಳ ಮನಮೋಹಕವಾಗಿ ತಂದೆ ಪೂಜ್ಯ ಕೆ ಆಂಜಿನಪ್ಪನವರು, ತಾಯಿ ಪೂಜ್ಯ ಅಕ್ಕಮ್ಮನವರ ಸುಪುತ್ರನಾಗಿ 1/4/1959 ಜನಿಸಿದ ಇವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಂದೊಳಗಾಗಿ ಮಂಕುತಿಮ್ಮ ಎಂಬ ಕವಿಯ ವಾಣಿಯ ಸತ್ಯವೆಂಬುದಂತೆ ತಮ್ಮನ ಜೀವನ ಬದುಕನ್ನು ನಡೆದು ಬಂದಂಥ ಡಾಕ್ಟರ್ ಶ್ರೀರಾಮಚಂದ್ರ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಸಾಗರದ ಸಾಹಿತಿಗಳು ಲೇಖಕರಾದ ವಿ.ಟಿ. ಸ್ವಾಮಿಯವರಿಗೆ ವಿಜಯಶ್ರೀ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಿರಿಯ ಕಲಾವಿದರ ಸಮಾಗಮದಲ್ಲಿ ಪೌರಾಣಿಕ ಕುರುಕ್ಷೇತ್ರ ನಾಟಕ ವಿಶೇಷ ಗಮನ ಸೆಳೆಯಿತು. ದುರ್ಯೋಧನನ ಪಾತ್ರದಲ್ಲಿ ಮಿಂಚಿದ ಪ್ರೇಕ್ಷಕರ ಗಮನ ಸೆಳೆದ ಸಿ ರಾಜಣ್ಣ ಮಹಾದೇವ ಕೊಡಿಗೆಹಳ್ಳಿ ಅವರಿಗೆ ಸುಮಾರು 1.5 kg ತೂಕದ ಬೆಳ್ಳಿ ಗದೆಯನ್ನು ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಾಗಲೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೆಂಪೇಗೌಡ ಹಾಗೂ ವಿಜಯಜ್ಯೋತಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಮಧುಕುಮಾರ್ ಉಪಸ್ಥಿತರಿದ್ದರು. ದಿವಂಗತ ಎನ್ ಮುನಿಕೆಂಪಣ್ಣವರ ಸ್ಮರಣಾರ್ಥ ನಡೆದ ಕುರುಕ್ಷೇತ್ರ ನಾಟಕದಲ್ಲಿ ಹಲವು ಹಿರಿಯ ಕಲಾವಿದರು ಭಾಗವಹಿಸಿದರು. ಕಲಾ ಪೋಷಕರಾದ ಮುನಿಯಪ್ಪನವರು, ಮಂಜುನಾಥ್, ನಾಗರಾಜ್, ಮಂಜಣ್ಣ, ಶೇಖರ್ ಕೃಷ್ಣಪ್ಪ, ಹರಳಪ್ಪನವರು, ಮಂಜುನಾಥ್, ವೆಂಕಟೇಶ್, ರಾಜಣ್ಣ, ಚಂದ್ರಪ್ಪ ಹಾಗೂ ಬಿ.ಡಿ. ರವಿಕುಮಾರ್, ಸಾತಳ್ಳಿ ಶಿವಣ್ಣನವರು, ಮುನಿರಾಜು, ಗುಡಿಯಪ್ಪನವರು, ಮುನಿಗೌಡ, ಕೆ. ಪ್ರಭಾಕರ್, ವಿಜೇಂದ್ರ ಕುಮಾರ್, ಕೆಳದಿಯ ವೆಂಕಟೇಶ್ ಜೋಯ್ಸ್ ಅವರನ್ನು ಗುರುತಿಸಿ ಗೌರವಿಸಲಾಯಿತು. ಹಿರಿಯ ಕಲಾವಿದರು ಹಾಗೂ ರಾಮಚಂದ್ರರವರ ಸ್ನೇಹಿತರ ಬಳಗದಿಂದ ಡಾಕ್ಟರ್ ಶ್ರೀರಾಮಚಂದ್ರರವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ರಾತ್ರಿ 10 ಗಂಟೆಯಿಂದ ಪ್ರಾರಂಭವಾದ ಕುರುಕ್ಷೇತ್ರ ನಾಟಕ ಬೆಳಗ್ಗಿನ ಜಾವದ ತನಕ ನಡೆಸಲಾಯಿತು. ಬಹಳಷ್ಟು ಯುವಕರನ್ನ ಅವರು ಪೌರಾಣಿಕ ಕಲೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೆ ಹುರಿದುಂಬಿಸ್ತಾ ಇದ್ದಾರೆ. ಸೊ ಈ ಭಾಗದಲ್ಲಿ ಎಲ್ಲೇ ಪೌರಾಣಿಕ ನಾಟಕಗಳಾದ್ರೆ ಬಹಳಷ್ಟು ಆರ್ಥಿಕವಾಗಿ ಆ ನಾಟಕಗಳಿಗೆ ಸಹಕಾರಿ ಮಾಡುವಂಥದ್ದು ಮತ್ತು ಯುವಕರನ್ನ ಪೌರಾಣಿಕ ಕಲೆಯಲ್ಲಿ ಶ್ರೀಕೃಷ್ಣನ ಸಹಾಯವು ಅವರಿಗೆ ದೊರೆಯಿತು ಎಂದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಒಡಗೂಡಿ ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ಚಿರಚಿರದ ಸುಲಭವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ಕೇಳಿದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವದ ಬಲ ನಿನಗಿಂತ ಮೊದಲೇ ದ್ವಾರಕೆ ಇದೆ. ಸೋದರ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆಯುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನುಚ್ಛಯ. ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯ ಸಹಕಾರಗಳು ನಮಗೆ ದೊರಕುವುದು. ನಾನು ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನ ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಸಾರಿ ಆ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುವೆ. ಗುರು ಪಾಂಡವರ
ಅವರ ದಮನೆಗಳಲ್ಲಿ ಒಂದೇ ಅಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಬೇಡ. ಹೇ ಜನಾರ್ದನ, ಜಾಗೃತರಾದ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಅಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರವನ್ನು ಹರಿಸಿ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿ.